ಮೊನ್ನೆ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳ್ತಾ ಇದ್ರು, ಅವರ ತಂದೆ 50ರ ದಶಕದಲ್ಲಿ ಶಂಕರ್ ಸಿಂಗ್ ಅವರು ಮಹಾತ್ಮ ಪಿಕ್ಚರ್ಸ್ ಸಿನಿಮಾ ಮಾಡಿದಾಗಲೂ ಕಷ್ಟಗಳಿತ್ತು. ಅವತ್ತು ಇದೇ ಕಷ್ಟ ಹೇಳ್ತಾ ಇದ್ರು, ಅಯ್ಯೋ ನಾವು ಇಷ್ಟು ಭಾಷೆಗಳ ಜೊತೆ ಒದ್ದಾಡಬೇಕು, ನಮಗೆ ಸರಿಯಾದ ಚಿತ್ರೀಕರಣಕ್ಕೆ ಸ್ಟುಡಿಯೋಗಳು ಸಿಗಲ್ಲ, ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ಕನ್ನಡಿಗರನ್ನ ನೋಡ್ತಾರೆ, ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದು ಇವತ್ತು ಏನು ಬದಲಾಗಿಲ್ಲ. ಬಟ್ ಹಂಗಲ್ಲ, ನೀವು ಟ್ರೆಂಡ್ ಬಿಟ್ಟು ಜರ ಹಟ್ಕೆ ಹೋದ್ರಿ, ಅಂದ್ರೆ ಅದು ವಿರುದ್ಧವಾಗಿ ಹೋಗೋಕೆ ಶುರು ಮಾಡಿದ್ರಿ ನೀವು. ಅಂದರೆ ಆಯ್ಕೆ ಪ್ರಶ್ನೆ ಬಂದಾಗ ಎಗೈನ್ ಅವಾಗ ನಾನು ಸಿನಿಮಾ ನಿರ್ದೇಶಕನಾಗಿ ಟೆಲಿವಿಷನ್ ನನ್ನ ಕೈ ಹಿಡಿತು. 95ರಿಂದ ಟೆಲಿವಿಷನ್ ನಮಗೆ ಪಾಠಗಳನ್ನು ಕಲಿಸ್ತು, ಶಿಸ್ತನ್ನು ಕಲಿಸ್ತು, ವ್ಯಾವಹಾರಿಕ ಚತುರತೆಯನ್ನು ಕಲಿಸ್ತು. ಯಾಕೆ ವ್ಯಾವಹಾರಿಕ ಚತುರತೆ ಅಂತ ಹೇಳ್ತೀನಿ ಅಂತಂದರೆ, ನಮಗೆ ಲ್ಯಾವಿಶಾಗೆ ಕೋಟಿಗಟ್ಟಲೆ ನಿನ್ನಲ್ಲಿ ಹಣ ಕೊಟ್ಟು ಚಿತ್ರೀಕರಣ ಮಾಡು ಅಂದರೆ ಒಂದು ವಿಧಾನ. ಕರೆಕ್ಟ್. ನಿಮ್ಮ ಹತ್ರ ಒಂದಿಷ್ಟೇ ಹಣ ಇದ್ದಾಗ ಅದನ್ನು ನೀವು ಬಚ್ಚಿಟ್ಟುಕೊಂಡು ಕಾಪಾಡಿಕೊಂಡು ಅದರಲ್ಲಿಯೂ ಅತ್ಯುತ್ತಮವಾದನ್ನು ಏನು ನೀವು ಅರಳಿಸಬಹುದು ಅನ್ನೋ ಒಂದು ಚಾಲೆಂಜು ದೂರದರ್ಶನ ಅದನ್ನು ನಮಗೆ ಕಲಿಸ್ತು. ದೂರದರ್ಶನ ಅಂತಲೇ ಹೇಳ್ತೀನಿ. 95ರಿಂದ TN ಸೀತಾರಾಮ್ ಅವರ ಇದು ಸಹಕಾರ ಸಿಕ್ತು. ಅವ್ರ ಜೊತೆ ಕಥೆಗಾರ ಮಾಡಿದ್ವಿ, ಮಾಯಾಮೃಗ ಮಾಡಿದ್ವಿ. 5 ವರ್ಷಗಳಿದೆಯಲ್ಲ, ತುಂಬಾ ಕಲಿಸ್ತದು. ಆಮೇಲೆ ನಾನು ಸಿನಿಮಾ ಮಾಡಿದ್ದು ಮೊದಲನೇ ಸಿನಿಮಾನ. ಹಾಗಾಗಿ ಇವೆಲ್ಲ ಇದು ಕೈ ಹಿಡಿದಿದ್ರಿಂದ, ಟೆಲಿವಿಷನ್ ಕಿರುತೆರೆ ಕೈ ಹಿಡಿದಿದ್ರಿಂದ ಇಲ್ಲಿ ಏನಾದರೂ ಪ್ರಯೋಗ ಮಾಡಬಹುದು ಅಂತ ಅನಿಸ್ತು. ಅದಾಯ್ತು ಕೂಡ ಆಯ್ತು. ನನ್ಗೆ ಗೊತ್ತಿರಂಗೆ ಒಂದು 10 ಮೇಲೆ ನೀವು ಮಾಡಿದ್ರಿ ಸೀರಿಯಲ್ಸ್ಗಳನ್ನ. ತುಂಬಾ ಬಹುಶಃ ಒಂದು 8ರಿಂದ 10 ಸಾವಿರ ಕಂತುಗಳನ್ನ ಮಾಡಿದ್ದೀನಿ. ಹೌದಲ್ಲ, ನಂಬರ್ ಆಫ್ ಸೀರಿಯಲ್ಸ್ ಒಂದು 12-15 ಮಾಡಿದಿರಲ್ಲ ಸೀರಿಯಲ್, ಮೆಗಾ ಸೀರಿಯಲ್ಗಳು. ಹೌದು, ಕರೆಕ್ಟ್ ಮಾಡಿದ್ದೀವಿ. ಸೊ ಅದು ಅವಾಗ ಅದೆಲ್ಲ 5 ವರ್ಷದ ಕಲಿಕೆ ಇದೆಯಲ್ಲ, ಅದು ಮುನ್ನುಡಿಗೆ ನನ್ಗೆ ಅನುಕೂಲ ಆಯ್ತು. ಮುನ್ನುಡಿನ ಯೋಚನೆ ಮಾಡಕ್ ಸಾಧ್ಯ ಆಯ್ತು 2000ದಲ್ಲಿ, 25 ವರ್ಷಗಳ ಹಿಂದೆ. ಇಲ್ಲದ್ರೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಆ ಧೈರ್ಯವನ್ನು ಕೊಟ್ಟಿದ್ದು ಕಿರುತೆರೆ. ಪ್ರಾಯಶಃ ಕಿರುತೆರೆ ಇಲ್ಲದೆ ಇದ್ರೆ ನಾನು ಏನು ಮಾಡಿರ್ತೀನೋ ಗೊತ್ತಿಲ್ಲ. ಅಂದ್ರೆ ಕೂಡಿ ಬಂತು ನಮಗೆಲ್ಲ.